ಹಲೋ ಎವ್ರಿವನ್, ಹೋಪ್ ಯು ಆಲ್ ಆರ್ ಫೈನ್ ಆ್ಯಂಡ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಸ್ಟಡಿ ಸೆಂಟರ್. ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋಸ್ನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋ ಬಂದು SSLC ಫಿಸಿಕ್ಸ್, ಸೈನ್ಸ್, ಎಲೆಕ್ಟ್ರಿಸಿಟಿ ಪಾರ್ಟ್ 2 ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಆಲ್ರೆಡಿ ಫಿಸಿಕ್ಸ್ ಲೆಸನ್, ಎಲೆಕ್ಟ್ರಿಸಿಟಿ ಫಸ್ಟ್ ಲೆಸನ್ ಫಿಸಿಕ್ಸಲ್ಲಿ ಬಂದು ಎಲೆಕ್ಟ್ರಿಸಿಟಿ. ಸೊ ನಾವು ಬಯಾಲಜಿ ಫುಲ್ ಕಂಪ್ಲೀಟ್ ಮಾಡಿದ್ವಿ, ಎಲೆಕ್ಟ್ರಿಸಿಟಿ ಸ್ಟಾರ್ಟ್ ಮಾಡಿದ್ದೆ. ಫಸ್ಟ್ ಪಾರ್ಟ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಫಸ್ಟ್ ನೀವು ಅದನ್ನು ನೋಡಿ ಆಮೇಲೆ ಈ ವಿಡಿಯೋ ನೋಡಿದ್ರೆ ನಿಮಗೆ ಕಂಪ್ಲೀಟಾಗಿ ಎಲೆಕ್ಟ್ರಿಸಿಟಿ ಲೆಸನ್ ಅರ್ಥ ಆಗುತ್ತೆ. ಸೊ ಫಸ್ಟ್ ಪಾರ್ಟ್ ಆಫ್ ದ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ನಾನು ನಿಮಗೆ ಹೇಳಿದ್ದೀನಿ. ಸೊ ಒಂದ್ಸತಿ ಆ ವಿಡಿಯೋನ ನೋಡಿ. ಸೊ ಸೆಕೆಂಡ್ ಪಾರ್ಟ್ ಆಫ್ ದ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಾನು ಹೇಳಿದ್ದೆ ಫ್ಯಾಕ್ಟರ್ಸ್ ಆನ್ ವಿಚ್ ರೆಸಿಸ್ಟೆನ್ಸ್ ಆಫ್ ಅ ಕಂಡಕ್ಟರ್ ಡಿಪೆಂಡ್ಸ್. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ಇದು ನಿಮಗೆ ಡೆಫಿನೆಟ್ ಆಗಿ 2 or 3 ಮಾರ್ಕ್ಸ್ಗೆ ಕೇಳುವಂಥ ಕ್ವಶನ್. ಸೊ ಇದನ್ನು ನೀವು ಮಿಸ್ ಮಾಡ್ದಂಗೆ 3 ಪಾಯಿಂಟ್ಸ್ ಬರೆದ್ರೆ ನಿಮಗೆ 2 or 3 ಮಾರ್ಕ್ಸ್ ಸಿಗುತ್ತೆ. ಸೊ ಯಾವುದ್ರ ರೆಸಿಸ್ಟೆನ್ಸು ಫ್ಯಾಕ್ಟರ್ ಆಫ್ ರೆಸಿಸ್ಟೆನ್ಸ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ, ಫಸ್ಟ್ ಲೆಂತ್ ಮೇಲೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ನೇಚರ್ ಆಫ್ ದ ಮೆಟೀರಿಯಲ್, ಇಷ್ಟು ಬರೆದ್ರೆ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಇವಾಗ ಇದನ್ನು ಲೆಂತ್ನ ತೊಗೊಂಡು SI ಯೂನಿಟ್ಸ್ನ ತೊಗೊಂಡು ಒಂದು ಫಾರ್ಮುಲಾನ ಡಿರೈವ್ ಮಾಡ್ತಾರೆ. ಈ ಫಾರ್ಮುಲಾ ನಿಮಗೆ ಸಮ್ಸ್ ಹೇಳ್ಕೊಡುವಾಗ ನಾನು ಮಾಡ್ತೀನಿ. ಸೊ ಲೆಂತ್ ಬಂದು L ಅಲ್ವಾ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ದಟ್ ಈಸ್ A. ಸೊ R ಪ್ರಪೋರ್ಷನಲ್ ಟು L, ರೆಸಿಸ್ಟೆನ್ಸ್ ಪ್ರಪೋರ್ಷನಲ್ ಟು ಲೆಂತ್. ಸೊ ನೆಕ್ಸ್ಟ್ ಬಂದು ಏನು ಬರಿಬೋದು ಅಂದರೆ R ಪ್ರಪೋರ್ಷನಲ್ ಟು L ಬೈ A ಅಂತ ಬರಿಬೋದು. ಸೊ ಇದೇ ನಿಮಗೆ ಇಲ್ಲಿ ಫಾರ್ಮುಲಾ. ಈ ಸಿಂಬಲ್ ಏನಪ್ಪ ಅಂದರೆ ದಟ್ ಈಸ್ ರೋ ಸಿಂಬಲ್ ಅಂತ ಹೇಳ್ತಾರೆ. ಇಲ್ಲಿ ಅದನ್ನು ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ದಟ್ ಈಸ್ ರೋ ಸಿಂಬಲ್ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ರೆಸಿಸ್ಟಿವಿಟಿ ನೋಡೋದಾದರೆ, ದ ರೆಸಿಸ್ಟೆನ್ಸ್ ಅಫರ್ಡ್ ಬೈ ಅ ವಯರ್ ಆಫ್ ಯೂನಿಟ್ ಲೆಂತ್ ಆ್ಯಂಡ್ ಯೂನಿಟ್ ಕ್ರಾಸ್ ಸೆಕ್ಷನ್ ಇಸ್ ಕಾಲ್ಡ್ ರೆಸಿಸ್ಟಿವಿಟಿ. ಇದು 1 ಮಾರ್ಕ್ಗೆ ಕೇಳುವಂಥ ಕ್ವಶನ್. SI ಯೂನಿಟ್ ಆಫ್ ರೆಸಿಸ್ಟಿವಿಟಿ ಬಂದು ಓಮ್ ಮೀಟರ್. ಇದು ಕೂಡ ನಿಮಗೆ 1 ಮಾರ್ಕ್ಗೆ. ರೆಸಿಸ್ಟಿವಿಟಿ ಆ್ಯಂಡ್ SI ಯೂನಿಟ್ ಕೇಳಿದ್ರೆ 2 ಮಾರ್ಕ್ಸ್ಗೆ ಕೇಳ್ತಾರೆ. ಬರೀ ರೆಸಿಸ್ಟಿವಿಟಿ ಅಥವಾ ಬರೀ SI ಯೂನಿಟ್ ಕೇಳಿದ್ರೆ 1 ಮಾರ್ಕ್ಗೆ ಕೇಳ್ತಾರೆ. ಸೊ ನೆಕ್ಸ್ಟ್ ನೋಡೋದಾದರೆ, ರೆಸಿಸ್ಟೆನ್ಸ್ಲಿ ಆಫ್ ಅ ಮೆಟೀರಿಯಲ್ ವೇರಿ ವಿತ್ ಟೆಂಪರೇಚರ್. ಇದನ್ನೆಲ್ಲೂ ನಿಮಗೆ ಕೇಳೋದಿಲ್ಲ, ಇದು ಸುಮ್ಮನೆ ನಿಮ್ಮ ನಾಲೆಡ್ಜ್ಗೋಸ್ಕರ ನಾನು ನೋಟ್ಸ್ ಪ್ರಿಪೇರ್ ಮಾಡುವಾಗ ಕೊಟ್ಟಿರೋದು. ಸೊ ಇದನ್ನು ನೀವು ಓದ್ಕೊಂಡ್ರೆ ಯೂಸ್ಫುಲ್ ಆಗುತ್ತೆ. ರೆಸಿಸ್ಟೆನ್ಸ್ ಇನ್ ಸೀರೀಸ್ ಪ್ಯಾರಲಲ್ಲ ಅಂತ ನಿಮಗೆ ಕೇಳ್ತಾರೆ. ಎರಡೂ ಹೌದು, ಡಿಫ್ರೆನ್ಸ್ ಬಿಟ್ವೀನ್ ಥರ ಕೇಳ್ತಾರೆ. ಸೊ ನಾನು ಅದನ್ನು ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ. ಸೊ ಈ ಫಾರ್ಮುಲಾಸ್ನೆಲ್ಲ ನಿಮಗೆ ಸಮ್ಸಲ್ಲಿ ಯೂಸ್ ಮಾಡ್ತಾರೆ. ಸೊ ದಿಸ್ ಫಾರ್ಮುಲಾ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. R1 + R2 + R3 ಅಂದರೆ ರೆಸಿಸ್ಟೆನ್ಸ್ 1, ರೆಸಿಸ್ಟೆನ್ಸ್ 2, ರೆಸಿಸ್ಟೆನ್ಸ್ 3 ಕೊಟ್ಟು ನಿಮಗೆ 3 ರೆಸಿಸ್ಟೆನ್ಸ್ ಕೊಟ್ಟಿರ್ತಾರೆ. ಇವಾಗ ಎಕ್ಸಾಂಪಲ್ ನಾನೊಂದು ಹೇಳ್ತೀನಿ. R1 ಬಂದು 10, R2 ಬಂದು 5 ಮತ್ತು R3 ಬಂದು 3 ಅಂತಲೇ ಇಟ್ಕೊಳ್ಳೋಣ. ಸೊ ಇದನ್ನು 10 + 5 + 3 ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. 10 + 5 = 15 + 3 18 ಅಲ್ವಾ. ಸೊ REFF ಬಂದು ನಿಮಗೆ 18 ಆನ್ಸರ್. ಇಷ್ಟೇ. ಇದು ತುಂಬಾ ಸಿಂಪಲ್ ಸಮ್ಸ್ನ ಈ ಫಾರ್ಮುಲಾದಿಂದ ಬಹಳ ಕೇಳುವಂಥ ಚಾನ್ಸಸ್ ಕೂಡ ಇದೆ. ನೆಕ್ಸ್ಟ್ ಈ ಫಾರ್ಮುಲಾ ಕೂಡ ನಿಮಗೆ ತುಂಬಾ ಇಂಪಾರ್ಟೆಂಟ್. ಈ 2 ಫಾರ್ಮುಲಾಸಿಂದಲೇ ನಿಮಗೆ ಸಮ್ಸ್ನೆಲ್ಲ ಜಾಸ್ತಿ ಕೇಳುವಂಥದ್ದು. ಸೊ ಇದನ್ನೆಲ್ಲ ನೀವು ನೋಡ್ಕೋಬೇಕು. ಡಿಸ್ಅಡ್ವಾಂಟೇಜಸ್ ಆಫ್ ಸೀರೀಸ್ ಕನೆಕ್ಷನ್ ಇನ್ ನಾನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಬರೀ 2 ಪಾಯಿಂಟ್ಸ್ ಅಷ್ಟೇ ಇರೋದು. ಇನ್ ಸೀರೀಸ್ ಕನೆಕ್ಷನ್, ಇಫ್ ಎನಿ ಆಫ್ ದ ಕಾಂಪೋನೆಂಟ್ ಫೇಲ್ ಟು ವರ್ಕ್, ದ ಸರ್ಕ್ಯೂಟ್ ವಿಲ್ ಬ್ರೇಕ್ ಆ್ಯಂಡ್ ದೆನ್ ನನ್ ಆಫ್ ದ ಕಾಂಪೋನೆಂಟ್, ಎಕ್ಸಾಂಪಲ್ TV, bulb, fan will work. It is not possible to connect a bulb and a heater in series because they need different value of current to operate ಪ್ರಾಪರ್ಲಿ. ಅಂದರೆ ಯಾವುದೇ ಬಲ್ಪ್ ಆಗಿರ್ಬೋದು, ಹೀಟರ್ ಆಗಿರ್ಬೋದು, ಇದನ್ನು ಸೀರೀಸ್ ಆಗಿ ಕನೆಕ್ಟ್ ಮಾಡೋದಕ್ಕೆ ಆಗಲ್ಲ. ಅದಕ್ಕೆ ಅದನ್ನು ಯಾವಾಗಲೂ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಬೇಕು. ಪ್ಯಾರಲಲ್ ಆಗಿ ಮಾಡಿದ್ರೆ ಕರೆಂಟ್ ಫ್ಲೋ ಸ್ಟ್ರೈಟಾಗಿ ಹೋಗ್ತಾ ಇರುತ್ತೆ. ಯಾಕಂದರೆ ಅದಕ್ಕೆ ತುಂಬ ಡಿಫ್ರೆಂಟ್ ಆಗಿರುವಂಥ ಕರೆಂಟ್ ಬೇಕು, ಅದು ವರ್ಕ್ ಆಗಬೇಕಂದ್ರೆ. ಈಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಎಕ್ಸ್ಪ್ಲನೇಷನ್, ಬ್ಯಾಟ್ರಿ ಆರ್ ಸೆಲ್ ಇಸ್ ಅ ಸೋರ್ಸ್ ಆಫ್ ಎಲೆಕ್ಟ್ರಿಕ್ ಎನರ್ಜಿ. ಅದ್ರ ಫುಲ್ ಎಕ್ಸ್ಪ್ಲನೇಷನ್ ನಾನು ನಿಮಗೆ ಕೊಟ್ಟಿದ್ದೀನಿ. ಸೊ ನೀವು ಇದನ್ನು ಒಂದು ಸತಿ ಪ್ರಾಕ್ಟೀಸ್ ಮಾಡಿ, ಓದಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಆ ಕಮೆಂಟ್ ಇಟ್ಕೊಂಡೆ ಯಾರಿಗೆ ಯಾವ ಡೌಟ್ ಇದೆ ಅನ್ನೋ ಕಮೆಂಟ್ ಮಾಡಿದ್ರೆ ನಾನು ಅದರ ಪ್ರಕಾರವಾಗಿ ನಾನು ಡೆಫಿನೆಟ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ಬಂದು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ದಾರೆ. ಈ H = I²RT. ಇದು ಬಂದು ಜೌಲ್ಸ್ ಲಾ. ಈ ಜೌಲ್ಸ್ ಲಾ ಬಂದು ನಿಮಗೆ 2 or 3 ಮಾರ್ಕ್ಸ್ಗೆ ಡೆಫಿನೆಟ್ 100% ಕ್ವಶನ್ ಇದು. ಸೊ ಇದನ್ನ ಯಾವುದು ಡಿರೈವೇಷನ್ ನಿಮಗೆ ಕೇಳಲ್ಲ. ಜಸ್ಟ್ ನಿಮಗೆ H = I²RT ಅಂದರೆ ಕರೆಂಟ್ ಡಬಲ್ ರೆಸಿಸ್ಟೆನ್ಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೈಮ್. ಇದು ಬಂದು ಜೌಲ್ಸ್ ಲಾ. ಇದು ವೆರಿ ಇಂಪಾರ್ಟೆಂಟ್ ಲಾ. ದ ಲಾ ಸ್ಟೇಟೆಡ್ ದಟ್ ದ ಹೀಟ್ ಪ್ರೊಡ್ಯೂಸ್ಡ್ ಇನ್ ಅ ರೆಸಿಸ್ಟರ್ ಈಸ್, ಇದೇ ಜೌಲ್ಸ್ ಲಾ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದ ಕರೆಂಟ್. I² ಅಲ್ವಾ. ಸೊ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದ ಕರೆಂಟ್. ನೆಕ್ಸ್ಟ್ R, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ರೆಸಿಸ್ಟೆನ್ಸ್ ಗಿವನ್ ಕರೆಂಟ್. ನೆಕ್ಸ್ಟ್ ಬಂದು T, I²RT ಅಲ್ವಾ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೈಮ್, ವಿಚ್ ಯಾವ ಟೈಮ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಯಾವ ಟೈಮ್ಗೆ ಕರೆಂಟ್ ಫ್ಲೋ ರೆಸಿಸ್ಟರಲ್ಲಿ ಯಾವ ಟೈಮ್ಗೆ ಆಗುತ್ತೋ ಆ ಟೈಮ್ಗೆ
ನಮಗೆ ಕರೆಂಟ್ ಫ್ಲೋ ಆಫ್ ದ ರೆಸಿಸ್ಟರ್ನ ಟೈಮ್ ಅಂತ ಹೇಳ್ತಾರೆ. ಸೊ ಇದೇ ಜೌಲ್ಸ್ ಲಾ. ಇದು ನಿಮಗೆ ಡೆಫಿನೆಟ್ ಆಗಿ 3 ಮಾರ್ಕ್ಸ್ಗೆ ಕೇಳುವಂಥ ಇಂಪಾರ್ಟೆಂಟ್ ಕ್ವಶನ್. 3 or 2 ಮಾರ್ಕ್ಸ್ಗೆ ಡೆಫಿನೆಟ್ 100% ಕ್ವಶನ್ ಇದು. ಸೊ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳೇಬೇಕು. ಅಪ್ಲಿಕೇಶನ್ ಆಫ್ ಈಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಇದನ್ನು ಕೂಡ ನೀವು ಎಲ್ಲೆಲ್ಲಿ ಅಪ್ಲೈ ಮಾಡ್ತಾರೆ ಅಂತ ನೋಡ್ಕೋಬೋದು. ಎಲೆಕ್ಟ್ರಿಕ್ ಐರನ್, ಟೋಸ್ಟರ್, ಓವೆನ್, ಹೀಟರಲ್ಲೆಲ್ಲ ಇದನ್ನು ಅಪ್ಲೈ ಮಾಡ್ತಾರೆ. ಇಟ್ ಈಸ್ ಯೂಸ್ಡ್ ಇನ್ ಬಲ್ಬ್. ಯಾವುದಕ್ಕೆ ಯೂಸ್ ಮಾಡ್ತಾರೆ? ಲೈಟ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಸೊ ಕೆಲವೊಂದು ಸಮ್ಸ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ. So please go through once. If you have any doubt, please do comment, let me know. SI unit of electric energy ಬಂದು ಜೌಲ್ ಅಂತಲೂ ಹೇಳ್ಬೋದು. ಕಮರ್ಷಿಯಲ್ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಎನರ್ಜಿ ಕಿಲೋವ್ಯಾಟ್ ಆರ್ 1 ಯೂನಿಟ್ ಅಂತಲೂ ಹೇಳ್ಬೋದು. ಸೊ ನಾನು ಹಂಗೆ ಒಂದೊಂದು ಸಮ್ ಕೂಡ ನಿಮಗೆ ಎಕ್ಸಾಂಪಲ್ ಆಗಿ ತೋರಿಸಿದ್ದೀನಿ, ಸೊ ದಟ್ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ. ನೆಕ್ಸ್ಟ್ ಕ್ವಶನ್ ಬ್ಯಾಂಕಿಂದ ಕೆಲವೊಂದು ಕ್ವಶನ್ಸ್ನ ನಾನು ಪಿಕ್ ಮಾಡಿ ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ, ನೀವು ಸಾಲ್ವ್ ಮಾಡಲಿ ಅಂತ. ಸೊ ಒಂದ್ಸತಿ ಸಾಲ್ವ್ ಮಾಡಿ ಈ ಕ್ವಶನ್ಸ್ನೆಲ್ಲ. ಹೋಪ್ ನಿಮಗೆ ಈ ವಿಡಿಯೋ ಅರ್ಥ ಆಯಿತು. ಎಲೆಕ್ಟ್ರಿಸಿಟಿ ಲೆಸನ್ ಇಲ್ಲಿಗೆ ಮುಗೀತು. ನಾನು ನೆಕ್ಸ್ಟ್ ಫಿಸಿಕ್ಸ್ ಚಾಪ್ಟರ್ 2 ಜೊತೆ ನಿಮಗೆ ಸಿಗ್ತೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟೊಂದು ಜನ ವೀಡಿಯೋಸ್ನ ನೋಡ್ತೀರಾ ಬಟ್ ಲೈಕ್ ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಂಗೆ ತುಂಬಾ ಮೋಟಿವೇಟ್ ಆಗುತ್ತೆ ಇನ್ನೂ ಒಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಇನ್ ಇಂಗ್ಲೀಷ್, ಹಿಂದಿ, ಮ್ಯಾಥ್ಸ್, ಸೈನ್ಸ್, ಪ್ಲೀಸ್ ಗೋ ಟು ಟಾಪರ್ಸ್ ಟ್ಯುಟೋರಿಯಲ್ಸ್ ಚಾನಲ್. Description will be given in the link will be given in the description. So I will meet you all in my next videos. Until then, take care. Thank you everyone.